ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸನ್ನು ತಿಳಿಸ್ಕೊಡ್ತೀವಿ. ಮೊದಲಿಗೆ ಈ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್ ಅಂದರೆ ಡ್ಯಾಕ್ಸ್ ಫಂಕ್ಷನ್ಸಲ್ಲಿ ಯಾವ್ಯಾವ ಥರ ಬೇರೆ ಬೇರೆ ರೀತಿಯಾದ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪವರ್ ಬಿ ಐ ಬೇರೆ ಬೇರೆ ಥರ ಕ್ಯಾಲ್ಕುಲೇಷನ್ಸು ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಯಾವುದೆಲ್ಲ ಅದು ಅಂತಂದರೆ 3 ಮೇನ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ಸ್ ಅಂದರೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತು ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅಂತ 3 ಬೇರೆ ಬೇರೆ ರೀತಿಯಾದ ಕ್ಯಾಲ್ಕುಲೇಷನ್ಸನ್ನು ನಾವು ಪವರ್ ಬಿ ಐ ಡ್ಯಾಕ್ಸಲ್ಲಿ ಮಾಡ್ಬೋದು. ಸೊ ನೋಡೋಣ ಬನ್ನಿ, ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತು ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಫಸ್ಟು ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂದರೆ ನಾವು ಒಂದು ಟೇಬಲಲ್ಲಿ ಹೊಸ ಕಾಲಮನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯೂಸ್ ಮಾಡ್ಕೋತೀವಿ. ಇದರಲ್ಲಿ ನಾವು ಏನು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ, ಒಂದೊಂದು ರೋ ಅಂದರೆ ರೋ ಬೈ ರೋ ಇದು ಡ್ಯಾಕ್ಸ್ ಫಂಕ್ಷನ್ಸ್ ಅಂದರೆ ರಿಸಲ್ಟ್ಸ್ ನಮಗೆ ರೋ ಬೈ ರೋ ಬರುತ್ತೆ. ಈ ಹೊಸ ಕಾಲಮ್ ಏನು ಕ್ರಿಯೇಟ್ ಮಾಡಿರ್ತೀವಿ ಅದು ಈ ಡೇಟಾ ಮಾಡೆಲ್ ಅಂದರೆ ಡೇಟಾ ಮಾಡಲಲ್ಲಿ ಇದಿರುತ್ತೆ. ಮತ್ತು ಈ ಮಾಡೆಲ್ ಸೈಜ್ ಏನಿದೆಯಲ್ಲ ಅದನ್ನು ಇದು ಇನ್ಕ್ರೀಸ್ ಕೂಡ ಮಾಡುತ್ತೆ. ಎಕ್ಸಾಂಪಲ್, ಇವಾಗ ಟೋಟಲ್ ಸೇಲ್ಸ್ ಬೇಕು ಅಂತಂದರೆ ಕಾಲಮ್ ಸೇಲ್ಸ್ ಮಲ್ಟಿಪ್ಲೈಡ್ ಬೈ ಕಾಲಮ್ ಕ್ವಾಂಟಿಟಿಯನ್ನು ಮಾಡ್ಬೋದು. ಬನ್ನಿ ನಾನು ನಿಮಗೆ ಇದನ್ನು ಪ್ರಾಕ್ಟಿಕಲ್ಲಾಗಿ ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯಾವ ರೀತಿ ಮಾಡ್ಬೋದು, ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಹೇಗಿರುತ್ತೆ ಅಂತ ನಾವು ಪವರ್ ಬಿ ಐಲಿ ಡೈರೆಕ್ಟಾಗಿ ನೋಡೋಣ. ಇವಾಗ ನಾನಿಲ್ಲಿ ಈ ಪವರ್ ಬಿ ಐ ವಿಂಡೋದಲ್ಲಿ ಇದ್ದೀನಿ. ಡೇಟಾ ಆಲ್ರೆಡಿ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ಡೇಟಾ ಇಂಪೋರ್ಟ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಕಂಪ್ಲೀಟ್ ಡ್ಯಾಕ್ಸ್ ಫಂಕ್ಷನ್ಸ್ ಇರೋದ್ರಿಂದ ನಾನು ಮತ್ತೆ ಈ ಪವರ್ ಬಿ ಐ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಈ ಸೀರೀಸಲ್ಲಿ ತಿಳಿಸ್ಕೊಡಲ್ಲ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ಅನೇಕ ಸೀರೀಸ್ಗಳಿದೆ, ಅದರಲ್ಲಿ ನಿಮಗೆ ಈ ಡೇಟಾನ ಯಾವ ಥರ ಇಂಪೋರ್ಟ್ ಮಾಡ್ಕೋಬೋದು ಅಂತ ನಾನು ತೋರಿಸಿದ್ದೀನಿ. ರೈಟ್, ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಟೇಬಲ್ ವ್ಯೂಗೆ ಹೋಗ್ಬಿಟ್ಟು ಇಲ್ಲಿ ನನಗೆ ನಾರ್ಮಲಿ ಇದೆಲ್ಲ ಒಂದು ಇಂಪೋರ್ಟೆಡ್ ಕಾಲಮ್ಸ್ ಅಂದರೆ ಎಲ್ಲ ಈ ಕಾಲಮ್ಸು ನಾನು ಯಾವಾಗ ಡೇಟಾ ಇಂಪೋರ್ಟ್ ಮಾಡಿಕೊಂಡೆ ಅವಾಗ ಇದು ಬಂದಿರುತ್ತೆ. ನನಗೆ ಇಲ್ಲೊಂದು ಹೊಸ ಕಾಲಮನ್ನು ಕ್ರಿಯೇಟ್ ಮಾಡಬೇಕು. ನಾನು ಏನು ಮಾಡ್ತೀನಿ ನೋಡಿ, ಇಲ್ಲಿ ಹೋಮ್ ಟ್ಯಾಬ್ ಹೋದರೆ ಇಲ್ಲಿ ನ್ಯೂ ಮೆಷರ್ ಕಾಲಮ್ ಟೇಬಲ್ ಅಂತಿರುತ್ತೆ, ಅಥವಾ ಟೇಬಲ್ ಟೂಲ್ಸ್ಗೆ ಹೋದರೂ ಕೂಡ ಇಲ್ಲಿ ನಮಗೆ ಅದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಾನಿವಾಗ ಇಲ್ಲಿ ನ್ಯೂ ಕಾಲಮನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನನಗೆ ಇಲ್ಲೊಂದು ಹೊಸ ಕಾಲಮ್ ಒಂದು ಕ್ರಿಯೇಟ್ ಆಗುತ್ತೆ. ಆ ಹೊಸ ಕಾಲಮ್ ಕ್ರಿಯೇಟ್ ಆಗಿದ ತಕ್ಷಣ ನನಗಿಲ್ಲಿ ಈ ಫಾರ್ಮುಲಾ ಬಾರ್ ಎನೇಬಲ್ ಆಗುತ್ತೆ. ನೋಡಿ ಇಲ್ಲಿ ಫಾರ್ಮುಲಾ ಬಾರ್ ಎನೇಬಲ್ ಆಯಿತು. ಇವಾಗ ಇಲ್ಲಿ ಕಾಲಮ್ ಈಕ್ವಲ್ಸ್ ಅಂತ ಬರುತ್ತೆ, ಅಂದರೆ ಹೊಸ ಕಾಲಮನ್ನು ನಾನು ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಒಂದು ಕಾಲಮ್ ನೇಮನ್ನು ಕೊಡ್ತೀನಿ. ಈ ಕಾಲಮ್ ನೇಮ್ ಮತ್ತು ಈ ಫಾರ್ಮುಲಾ ಈ ಎಕ್ಸ್ಪ್ರೆಷನ್ ಯಾವ ರೀತಿ ಇರಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಆ ಸಿಂಟೆಕ್ಸ್ ವೈಸ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಬರೀ ಈ ಕಾಲಮ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ ಈಕ್ವಲ್ಸ್ ನನಗೆ ಬೇಕಾಗಿರೋದು ಸೇಲ್ಸ್ ಕಾಲಮ್ ಮಲ್ಟಿಪ್ಲೈಡ್ ಬೈ ಕ್ವಾಂಟಿಟಿ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಡ್ತೀನಿ. ಈ ಎಂಟರ್ ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಕ್ಯಾಲ್ಕುಲೇಷನ್ಸ್ ಅದಿಲ್ಲಿ ಕ್ಯಾಲ್ಕುಲೇಟ್ ಆಗಿ ಒಂದೊಂದೇ ರೋ ಬೈ ರೋ ನನಗೆ ಈ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಇವಾಗ ನೋಡಿ ಕ್ಯಾಲ್ಕುಲೇಷನ್ ಆಗ್ತಾ ಇದೆ. ಈಗ ನೋಡಿ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಮತ್ತು ಈ ಕ್ವಾಂಟಿಟಿ ಏನಿದೆ ಇದು ಮಲ್ಟಿಪ್ಲೈ ಆಗಿ ನನಗಿಲ್ಲಿ ಟೋಟಲ್ ಸೇಲ್ಸ್ ಅನ್ನೋ ಒಂದು ಹೊಸ ಕಾಲಮ್ ಕ್ರಿಯೇಟ್ ಆಗಿರುತ್ತೆ. ರೈಟ್, ನೆಕ್ಸ್ಟ್ ಬಂದು ಮೆಷರ್ಸ್ ಅಂದರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಮೆಷರ್ಸ್ ಅಂದರೆ ಅಕಸ್ಮಾತಾಗಿ ಆಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ ನಾನು ಡೈನಾಮಿಕ್ ಆಗಿ ಮಾಡಬೇಕು ಅಂದಾಗ ಈ ಮೆಷರ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿ ಬರುತ್ತೆ. ಇವಾಗ ಈ ಮೆಷರ್ಸ್ ಹೆಂಗೆ ಅಂತಂದರೆ ಆಲ್ರೆಡಿ ಇವಾಗ ನಾವು ಕಾಲಮ್ ನೋಡಿದ್ವಿ, ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಆಗಿಬಿಟ್ಟಿತ್ತು. ಬಟ್ ಮೆಷರ್ಸ್ ಆಗಲ್ಲ. ನಮಗೆ ಮೆಷರ್ಸ್ ಯಾವಾಗ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ನಾನು ಒಂದು ಕಾಲಮನ್ನು ಕ್ಯಾನ್ವಸ್ಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಈ ಕ್ಯಾಲ್ಕುಲೇಷನ್ ಆಗುತ್ತೆ. ಇದರಿಂದ ನಮಗೆ ಯಾವುದೇ ರೀತಿಯಾದ ಮಾಡೆಲ್ ಸೈಜ್ ಇನ್ಕ್ರೀಸ್ ಆಗಲ್ಲ. ಸೊ ಇದೆಲ್ಲ ಬಂದು ಕಾಂಟೆಕ್ಸ್ಟ್ ಸೆನ್ಸಿಟಿವ್, ಅಂದರೆ ನಾವೊಂದು ಸ್ಲೈಸರ್ಸ್ ಹಾಕಿದಾಗ ಅಥವಾ ನಾವು ಕಾಲಮ್ಸನ್ನು ಚೇಂಜ್ ಮಾಡಿದಾಗ
ನಮಗೆ ಈ ಕ್ಯಾಲ್ಕುಲೇಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಇದನ್ನು ಪ್ರಾಕ್ಟಿಕಲಾಗಿ ನಿಮಗೆ ತೋರಿಸ್ತೀನಿ. ಈ ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಅಂದರೆ ನಮಗೆ ಈ ಕಾಲಮ್ಸ್ ಅಥವಾ ಫಿಲ್ಟರ್ಸ್ ಚೇಂಜ್ ಮಾಡಿದಾಗ ಯಾವ ರೀತಿ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಟೋಟಲ್ ಸೇಲ್ಸ್ ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್ ಅಂತ. ಈ ಸಮ್ ಅನ್ನೋ ಒಂದು ಫಂಕ್ಷನನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಸಮ್, ಆವ್ರೇಜ್, ಮಿನಿಮಮ್, ಈ ರೀತಿ ಅನೇಕ ಆಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಾನು ಅದನ್ನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇವಾಗ ನಾವು ಪವರ್ ಬಿ ಐಗೆ ಬರೋಣ. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಟೇಬಲ್ ವ್ಯೂ ಅಲ್ಲಿ ಟೇಬಲ್ ಟೂಲ್ಸ್ ಹೋಗ್ಬಿಟ್ಟು ನ್ಯೂ ಮೆಷರ್ ಅಂತ ಇರುತ್ತೆ. ಇಲ್ಲಿ ನಾನು ನ್ಯೂ ಮೆಷರ್ನ ಕ್ಲಿಕ್ ಮಾಡ್ತೀನಿ. ನ್ಯೂ ಮೆಷರ್ ಕ್ಲಿಕ್ ಮಾಡಿದಾಗ ನನಗೆ ಈ ಕಾಲಮ್ ಯಾವ ರೀತಿ ಬಂತು ಅದೇ ರೀತಿ ನನಗೆ ಒಂದು ಮೆಷರ್ ಈಕ್ವಲ್ಸ್ ಅಂತ ಒಂದು ಹೊಸ, ನೋಡಿ, ಮೆಷರ್ ಈಕ್ವಲ್ಸ್ ಅಂತ ಇಲ್ಲೊಂದು ಹೊಸ ಕಾಲಮ್ ಕ್ರಿಯೇಟ್ ಆಗಿರುತ್ತೆ. ಬಟ್ ಇಲ್ಲಿ ನನಗೆ ಫಿಸಿಕಲಿ ಯಾವುದೇ ರೀತಿಯಾದ ಒಂದು ಕಾಲಮ್ಸ್ ಕ್ರಿಯೇಟ್ ಆಗಲ್ಲ. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್ ಈಕ್ವಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಸಮ್ ಆಫ್ ಸೇಲ್ಸ್ ಅಂತ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟರೆ ನನಗೆ ಹೊಸ ಮೆಷರ್ ಒಂದು ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ಹೊಸ ಮೆಷರ್ ಒಂದು ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನೋಡ್ಬೋದು ಟೋಟಲ್ ಸೇಲ್ಸ್, ಇದು ಬಂದು ಕ್ಯಾಲ್ಕುಲೇಟೆಡ್ ಕಾಲಮ್. ಟೋಟಲ್ ಸೇಲ್ಸ್ ಅಂತ ಏನಿದೆ ಇದು ಮೆಷರ್ಸ್. ಇಲ್ಲಿ ನೀವು ಐಕಾನ್ಸ್ ಕೂಡ ನೋಡ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ. ರೈಟ್, ನಾನಿವಾಗ ಇಲ್ಲಿ ರಿಪೋರ್ಟ್ ವ್ಯೂಗೆ ಹೋಗ್ಬಿಟ್ಟು ರೀಜನ್ ಅನ್ನೋ ಒಂದು ಕಾಲಮನ್ನು ತಗೋತೀನಿ. ಸೆಲೆಕ್ಟ್ ಮಾಡೋಣ, ರೀಜನ್ ಕಾಲಮ್ ತಗೊಂಡು ಇಲ್ಲಿ ನಾನು ಇವಾಗ ಇಲ್ಲಿ ಟೋಟಲ್ ಸೇಲ್ಸ್ ಅಂತ ಮೆಷರ್ ಏನಿದೆ ಇದನ್ನು ಕೂಡ ನಾನು ಇಲ್ಲಿ ತಗೋತೀನಿ. ನೋಡಿ, ಇಲ್ಲಿ ನನಗೆ ಇವಾಗ ಈ ರೀಜನ್ ಕಾಲಮ್ಗೆ ಏನಿದೆ ಅದಕ್ಕೆ ಟೋಟಲ್ ಇಲ್ಲಿ ಬರುತ್ತೆ. ಸಪೋಸ್ ನಾನಿವಾಗ ಈ ರೀಜನ್ ಕಾಲಮನ್ನು ತೆಗೆದ್ಬಿಟ್ಟು ನಾನು ಬೇರೆ ಯಾವುದೋ ಒಂದು ಕಾಲಮ್ ತಗೋತೀನಿ, ಶಿಪ್ ಮೋಡ್ ಅಂತ ತಗೊಂಡಾಗ ನೋಡಿ, ಆ ಟೋಟಲ್ ಇಲ್ಲಿ ಆ ಶಿಪ್ ಮೋಡ್ಗೆ ಏನಿದೆ ಆ ಒಂದೊಂದು ಶಿಪ್ ಮೋಡ್ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಇಲ್ಲಿ ನನಗೆ ಟೋಟಲ್ ಬರುತ್ತೆ. ಸೊ ಇದು ನಿಮಗೆ ಮೆಷರ್ಸ್ ಒಂದು ಅಡ್ವಾಂಟೇಜ್. ಸೊ ನೀವು ಇಲ್ಲಿ ಏನೇನು ತೊಗೊಂಡ್ರು ಕೂಡ ಇಲ್ಲಿ ಆಗ್ರಿಗೇಟ್ ವ್ಯಾಲ್ಯೂಸ್ ಏನಿರುತ್ತೆ ಅದು ಆಟೋಮೆಟಿಕ್ಕಾಗಿ ನನ್ನ ಕಾಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ನಾನೇನಾದರೂ ಇಲ್ಲಿ ಇನ್ನೂ ಒಂದು ಕಾಲಮ್ ತೊಗೊಂತು ಅಂದರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಕ್ಯಾಟಗರಿ ತೊಗೋಣ. ಸೊ ಇಲ್ಲಿ ಕ್ಯಾಟಗರಿ ತೊಗೊಂಡಾಗ ನೋಡಿ, ಇದನ್ನ ಜಸ್ಟ್ ಇಲ್ಲಿ ತೊಗೋತೀನಿ. ಇಲ್ಲಿ ನೋಡಿ, ಇಲ್ಲಿ ಇವಾಗ ನಾನು ಕ್ಯಾಟಗರಿ ತೊಗೊಂಡಾಗ ಈ ಕ್ಯಾಟಗರಿ ಮತ್ತು ಶಿಪ್ ಮೋಡ್ ಮೇಲೆ ಈ ಟೋಟಲ್ ಸೇಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಮೆಷರ್ಸನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮ ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ರೈಟ್, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬಂದು ಕ್ಯಾಲ್ಕುಲೇಟೆಡ್ ಟೇಬಲ್ಸ್. ಈ ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅಂದರೆ ನಾವು ಎಕ್ಸ್ಪ್ರೆಷನ್ ಅಥವಾ ಒಂದು ಫಾರ್ಮುಲಾ ಏನಿದೆ ಡ್ಯಾಕ್ಸ್ ಎಕ್ಸ್ಪ್ರೆಷನ್ ಬರೆದು ಹೊಸ ಟೇಬಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದು ನಮಗೆ ಒಂದು ಡೇಟಾ ಮಾಡಲಿಂಗ್ ಅಥವಾ ನಮ್ಮ ಡೇಟಾನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಥವಾ ನಮಗೆ ಎಷ್ಟು ಬೇಕೋ ಡೇಟಾ ಅಷ್ಟೇ ತೊಗೊಂಡು ಇನ್ನೊಂದು ಹೊಸ ಟೇಬಲನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದರಲ್ಲಿ ನಾವು ರಿಲೇಷನ್ಶಿಪ್ಸ್, ಬೇರೆ ಟೇಬಲ್ ಜೊತೆ ರಿಲೇಷನ್ಶಿಪ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಈ ಮಾಡಲಿಂಗ್, ಡೇಟಾ ಮಾಡಲಿಂಗ್ ಬಗ್ಗೆ ಹೆಚ್ಚಿನ ಇನ್ನೂ ಡೀಟೇಲ್ ಆಗಿ ನಾವು ಒಂದು ಚಾಪ್ಟರ್ ಇದೆ ಡೇಟಾ ಮಾಡಲಿಂಗ್ ಅಂತ, ಅಲ್ಲಿ ನಾನು ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ಸಪೋಸ್ ನನಗೆ ಒಂದು ಹೊಸ ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಸೇಲ್ಸ್ ಯಾವುದೆಲ್ಲ 5,000ಕ್ಕಿಂತ ಜಾಸ್ತಿ ಇದೆ ಆ ಒಂದು ಟೇಬಲ್ ನನಗೆ ಬೇಕು. ಅದನ್ನು ನಾನು ಏನು ಮಾಡ್ಬೋದು ಅಂದರೆ ಫಿಲ್ಟರ್ ಅಂತ ಒಂದು ಎಕ್ಸ್ಪ್ರೆಷನ್ ಇದೆ, ಡ್ಯಾಕ್ಸ್ ಫಂಕ್ಷನ್ನ, ಅದನ್ನು ಯೂಸ್ ಮಾಡಿಕೊಂಡು ಹೊಸ ಟೇಬಲನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಇವಾಗ ಪ್ರಾಕ್ಟಿಕಲಾಗಿ ಈ ಟೇಬಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ನನಗೆ ಆರ್ಡರ್ಸ್ ಅನ್ನೋ ಒಂದು ಟೇಬಲ್ ಇದೆ. ನನಗೆ ಈ ಆರ್ಡರ್ಸ್ ಅನ್ನೋ ಟೇಬಲಲ್ಲಿ ತುಂಬ ಡೇಟಾ ಇದೆ, ಹೆಚ್ಚು ಕಮ್ಮಿ 9,994 ರೆಕಾರ್ಡ್ಸ್ ಇದೆ. ನನಗಿವಾಗ ಇಷ್ಟು ರೆಕಾರ್ಡ್ಸ್ ಬೇಡ, ಯಾವುದೆಲ್ಲ ಸೇಲ್ಸ್ ವ್ಯಾಲ್ಯೂ ಅಕಸ್ಮಾತಾಗಿ 5,000ಕ್ಕಿಂತ ಹೆಚ್ಚಿನ ವ್ಯಾಲ್ಯೂಸ್ ಯಾವುದಿದೆ ಅದನ್ನು ಫಿಲ್ಟರ್ ಮಾಡಿ ಒಂದು ಹೊಸ ಟೇಬಲ್ ಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಅಂದರೆ ಹೊಸ ಟೇಬಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನನಗೆ ಯಾವ ರೀತಿ ಕಾಲಮ್ ಈಕ್ವಲ್ಸ್ ಮೆಷರ್ ಈಕ್ವಲ್ಸ್ ಅಂತ ಬರುತ್ತೆ ಅದೇ ರೀತಿ ಟೇಬಲ್ ಈಕ್ವಲ್ಸ್ ಅಂತ ಬರುತ್ತೆ. ಸೊ ನಾನು ಯಾವುದೇ ಹೊಸ ಕ್ಯಾಲ್ಕುಲೇಷನ್ಸನ್ನು ಕ್ರಿಯೇಟ್ ಮಾಡಿದಾಗ ಮೆಷರ್ ಕ್ಲಿಕ್ ಮಾಡಿದ್ರೆ ಮೆಷರ್ ಈಕ್ವಲ್ಸ್ ಅಂತ ಬರುತ್ತೆ, ಕಾಲಮ್ ಕ್ಲಿಕ್ ಮಾಡಿದಾಗ ಕಾಲಮ್ ಈಕ್ವಲ್ಸ್ ಅಂತ ಬರುತ್ತೆ, ಟೇಬಲ್ ಕ್ಲಿಕ್ ಮಾಡಿದಾಗ ಟೇಬಲ್ ಈಕ್ವಲ್ಸ್ ಅಂತ ಬರುತ್ತೆ. ಈ ರೀತಿ ನನಗೆ ಗೊತ್ತಾಗುತ್ತೆ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಮೆಷರ್
ಕಾಲಮ್ ಅಥವಾ ಟೇಬಲ್ ಅಂತ. ಸೊ ನನಗೆ ಇವಾಗ ಟೇಬಲ್ ಈಕ್ವಲ್ಸ್ ಅಂತ ಬಂತು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ ಸೇಲ್ಸ್ ಗ್ರೇಟರ್ ದ್ಯಾನ್ 5000, ನನ್ನ ಟೇಬಲ್ ಬಂದು ಈ ರೀತಿ ಈ ನೇಮಲ್ಲಿ ಬರುತ್ತೆ, ಈಕ್ವಲ್ಸ್ ಫಿಲ್ಟರ್. ಇಲ್ಲಿ ಪ್ಯಾರಾಮೀಟರ್ ನೋಡ್ಬೋದು. ನಿಮಗೆ ನೆಕ್ಸ್ಟ್ ಚಾಪ್ಟರ್ಲಿ ನಾನು ನಿಮಗೆ ಈ ಸಿಂಟೆಕ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಅವಾಗ ನಿಮಗೆ ಇದೆಲ್ಲ ಏನು ಅಂತ ಅರ್ಥ ಆಗುತ್ತೆ. ಸೊ ಇವಾಗ ಟೇಬಲ್ ನೇಮ್ ಬಂದು ಆರ್ಡರ್ಸ್ ಅಂತ, ಕಾಮ ಇದು ಫಿಲ್ಟರ್ ಎಕ್ಸ್ಪ್ರೆಷನ್ ಕೇಳುತ್ತೆ, ಸೇಲ್ಸ್ ಗ್ರೇಟರ್ ದ್ಯಾನ್ 5000 ಅಂತ ಕೊಡ್ತೀನಿ. ಅಂದರೆ ನನಗೆ ಯಾವುದೆಲ್ಲ ಸೇಲ್ಸ್ ವ್ಯಾಲ್ಯೂ 5000ಗಿಂತ ಜಾಸ್ತಿ ಇದೆ ಅದು ಮಾತ್ರ ಒಂದು ಸಪ್ರೇಟ್ ಟೇಬಲಲ್ಲಿ ಬರಬೇಕು. ಇವಾಗ ನೋಡ್ಬೋದು ನೀವು, ಇಲ್ಲಿ ನನಗೊಂದು ಹೊಸ ಟೇಬಲ್ ಬಂದಿದೆ. ಈ ಟೇಬಲಲ್ಲಿ ಎಲ್ಲ ಸೇಲ್ಸ್ ವ್ಯಾಲ್ಯೂ ಏನಿದೆ 5000ಕ್ಕಿಂತ ಜಾಸ್ತಿ ಇರೋದು ರೆಕಾರ್ಡ್ಸ್ ಇಲ್ಲಿ ನನಗೆ ಹೊಸ ಟೇಬಲ್ ಒಂದು ಕ್ರಿಯೇಟ್ ಆಗುತ್ತೆ. ನೋಡಿ ಈ ರೀತಿ ಹೊಸ ಟೇಬಲ್ ಒಂದು ಕ್ರಿಯೇಟ್ ಆಗಿರುತ್ತೆ. ಐಕಾನ್ ಕೂಡ ನೋಡ್ಬೋದು ನಿಮಗೆ, ಟೇಬಲ್ ಇಲ್ಲೇನಿದೆ ಆ ಥರ ಟೇಬಲ್ ಪ್ಲಸ್ ಒಂದು ಚಿಕ್ಕದೊಂದು ಕ್ಯಾಲ್ಕುಲೇಟರ್ ಥರ ಇರುತ್ತೆ. ಇದು ನಮಗೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್. ರೈಟ್. ಸೊ ಇವಾಗ 3 ಕ್ಯಾಲ್ಕುಲೇಷನ್ಸನ್ನು ನೋಡಿದ್ವಿ, ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತು ಕ್ಯಾಲ್ಕುಲೇಟೆಡ್ ಟೇಬಲ್ಸ್. ನೆಕ್ಸ್ಟು ಇದರ ಡಿಫ್ರೆನ್ಸನ್ನು ನೋಡೋಣ, ಏನೆಲ್ಲ ಡಿಫ್ರೆನ್ಸ್ ಇದೆ ಈ 3 ಕ್ಯಾಲ್ಕುಲೇಷನ್ಸಲ್ಲಿ. ಫಸ್ಟ್ ಪರ್ಪಸ್ ಏನಂದರೆ, ರೋ ಲೆವೆಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ ಬಂದಾಗ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯೂಸ್ ಮಾಡ್ಕೋತೀನಿ. ಅಕಸ್ಮಾತಾಗಿ ಆಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ ಅಂದರೆ ಈಗಷ್ಟೇ ನೋಡಿದ್ವಿ ನಾವು, ಸಮ್, ಆವ್ರೇಜ್, ಮಿನಿಮಮ್ ಈ ಥರ ಕ್ಯಾಲ್ಕುಲೇಷನ್ಸ್ ಬೇಕಂದರೆ ನಾವು ಮೆಷರ್ಸನ್ನು ಯೂಸ್ ಮಾಡ್ಕೋತೀವಿ. ಅಕಸ್ಮಾತಾಗಿ ನನಗೆ ಹೊಸ ಟೇಬಲನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಈ ಕ್ಯಾಲ್ಕುಲೇಟೆಡ್ ಟೇಬಲ್ಸನ್ನು ಯೂಸ್ ಮಾಡ್ಕೋತೀವಿ. ಸ್ಟೋರೇಜ್ ಅಂದರೆ ಈ ಮಾಡೆಲ್ ಸೈಜ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ ನೋಡಿ, ಅಥವಾ ಇದು ಮಾಡಲಲ್ಲಿ ಸ್ಟೋರ್ ಆಗುತ್ತಾ ಇಲ್ವಾ ಅಂತ. ಸ್ಟೋರ್ಡ್ ಇನ್ ಡೇಟಾ ಮಾಡೆಲ್, ಈ ಒಂದು ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಡೇಟಾ ಮಾಡೆಲ್ ಸ್ಟೋರ್ ಆಗಿರುತ್ತೆ. ಮೆಷರ್ಸ್ ಬಂದು ಡೈನಮಿಕ್ ಕ್ಯಾಲ್ಕುಲೇಟ್ ಆಗುತ್ತೆ. ಈ ಕ್ಯಾಲ್ಕುಲೇಟೆಡ್ ಕಾಲಮ್ ಕೂಡ ಡೇಟಾ ಮಾಡೆಲಲ್ಲಿ ಸ್ಟೋರ್ ಆಗಿರುತ್ತೆ. ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ನನಗೆ ಇದು ಮಾಡೆಲ್ ವ್ಯೂ ಅಂತ, ಇಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಇದು ಹೊಸ ಟೇಬಲ್, ಇದು ನನಗೆ ಮಾಡೆಲ್. ಸೊ ನಾನು ಏನು ಕ್ರಿಯೇಟ್ ಮಾಡ್ತೀನಿ ನೋಡಿ, ಇಲ್ಲಿರುತ್ತೆ, ಇಲ್ಲಿ ಮಾಡಲಲ್ಲಿ ಇರುತ್ತೆ. ಇವಾಗ ಅದೇ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್ ನೋಡೋಣ. ನೋಡಿ ಟೋಟಲ್ ಸೇಲ್ಸ್ ಇದು ಇಲ್ಲಿದೆ. ಸೊ ಇದನ್ನು ನಾನು ಕನೆಕ್ಷನ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಓಕೆ. ಸೊ ಇಲ್ಲಿ ಟೋಟಲ್ ಸೇಲ್ಸ್ ಮೆಷರ್ ಕೂಡ ಇರುತ್ತೆ, ಬಟ್ ಏನಂದರೆ ನಮಗೆ ಈ ಒಂದು ಸೈಜ್ ಇನ್ಕ್ರೀಸ್ ಆಗಲ್ಲ, ಇದು ಡೈನಮಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ರೈಟ್. ಇಂಪ್ಯಾಕ್ಟ್ ಆಫ್ ಮಾಡೆಲ್ ಸೈಜ್ ಇನ್ಕ್ರೀಸ್ ಆಗುತ್ತಾ? ಖಂಡಿತವಾಗಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಇನ್ಕ್ರೀಸ್ ಆಗುತ್ತೆ. ಮೆಷರ್ಸ್ ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಆಗಲ್ಲ. ಕ್ಯಾಲ್ಕುಲೇಟೆಡ್ ಟೇಬಲ್ಸಲ್ಲಿ ನಮಗೆ ಈ ಮಾಡೆಲ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಕಾಂಟೆಕ್ಸ್ಟ್ ಅಂದರೆ ನಾವೀಗಷ್ಟೇ ನೋಡಿದ್ವಿ, ಇದು ರೋ ಕಾಂಟೆಕ್ಸ್ಟ್ ಅಂದರೆ ಇಲ್ಲಿ ಇವಾಗ ನೀವು ನೋಡ್ಬೋದು. ನಾನು ಟೇಬಲ್ಗೆ ಹೋದ್ರೆ ನೋಡಿ, ಇಲ್ಲಿ ಆರ್ಡರ್ಸ್ ಪ್ರತಿಯೊಂದು ರೋಲು ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ. ರೈಟ್. ಓಕೆ. ಇದು ಬಂದು ಫಿಲ್ಟರ್ ಕಾಂಟೆಕ್ಸ್ಟ್. ಇಲ್ಲಿ ನೋಡಿ, ನಾನು ಇಲ್ಲಿ ಏನು ಡೇಟಾ ಇಲ್ಲಿ ತೊಗೋತೀನಲ್ಲ, ಇಲ್ಲಿ ಕಾಲಮ್ಸ್, ಅದ್ರ ಮೇಲೆ ಇಲ್ಲಿ ನಾನು ಏನು ಕಾಲಮ್ ತೊಗೋತೀನಿ ಅದ್ರ ಮೇಲೆ ಈ ಒಂದು ಕ್ಯಾಲ್ಕುಲೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಅದು ಫಿಲ್ಟರ್ ಕಾಂಟೆಕ್ಸ್ಟ್. ಅಥವಾ ನಾನು ಸ್ಲೈಸರ್ಸ್ ಹಾಕ್ತೀನಿ, ಒಂದು ಫಿಲ್ಟರ್ಸ್ ಹಾಕಿರ್ತೀನಿ, ಅವಾಗ ಕೂಡ ವ್ಯಾಲ್ಯೂಸು ಆಟೋಮೆಟಿಕಾಗಿ ಚೇಂಜ್ ಆಗ್ತಾ ಇರುತ್ತೆ. ಕ್ಯಾನ್ ಡಿಫೈನ್ ರಿಲೇಷನ್ಶಿಪ್ ಅಂದರೆ ನಾವು ರಿಲೇಷನ್ಶಿಪ್ಸನ್ನು ಹೊಸ ಟೇಬಲ್ಸಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಯೂಸ್ ಕೇಸ್ ಎಲ್ಲಿ ಯೂಸ್ ಮಾಡ್ಬೋದು? ಹೊಸ ಫೀಲ್ಡ್ಸ್, ಹೊಸ ಕಾಲಮನ್ನು ಆ್ಯಡ್ ಮಾಡಬೇಕು ಅಂದರೆ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಯೂಸ್ ಮಾಡ್ಕೋತೀವಿ. ಡೈನಾಮಿಕ್ KPIs, ಸಪೋಸ್ ನನಗೆ ಗ್ರೋತ್ ಪರ್ಸಂಟೇಜ್ ಬೇಕು, ಟೋಟಲ್ ಸೇಲ್ಸ್ ಬೇಕು, ಸೊ ಈ ಥರ KPIs ಏನಾದರೂ ನಾನು ಕ್ರಿಯೇಟ್ ಮಾಡಬೇಕು ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತೇಳಿ ನಾನು ಏನಾದರೂ ಹೊಸ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ಅಂದಾಗ ಮೆಷರ್ಸನ್ನು ಕ್ರಿಯೇಟ್ ಮಾಡ್ಬೋದು, ಮೆಷರ್ಸ್ ಯೂಸ್ ಮಾಡ್ಕೋಬೋದು. ಸಮ್ಮರೈಸ್ ಅಥವಾ ಸಮ್ಮರೀಸ್ ಕ್ರಿಯೇಟ್ ಮಾಡೋದಕ್ಕೆ, ಸಮ್ಮರೈಸ್ ಟೇಬಲ್ಸ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಈ ಕ್ಯಾಲ್ಕುಲೇಟೆಡ್ ಟೇಬಲ್ಸನ್ನು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಈ ಡಿಫ್ರೆನ್ಸನ್ನು ನೋಡ್ಬೋದು. ಯಾವಾಗ ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮೆಷರ್ಸ್ ಮತ್ತು ಈ ಕ್ಯಾಲ್ಕುಲೇಟೆಡ್ ಟೇಬಲನ್ನು ಯೂಸ್ ಮಾಡ್ಕೋಬೋದು ನೋಡಿ. ಕ್ಯಾಲ್ಕುಲೇಟೆಡ್ ಕಾಲಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಹೊಸ ಫೀಲ್ಡ್ಸನ್ನು ಆ್ಯಡ್ ಮಾಡೋದಕ್ಕೆ. ಆ್ಯಡ್ ಫೀಲ್ಡ್ಸ್ ನೀಡೆಡ್ ಫಾರ್ ಸ್ಲೈಸರ್ಸ್ ಆರ್ ಫಿಲ್ಟರ್ಸ್, ಅಥವಾ ನಾನು ಸಪೋಸ್ ಒಂದು ಸ್ಲೈಸರ್ಸ್ ಅಥವಾ ಫಿಲ್ಟರ್ ಮಾಡೋದಕ್ಕೆ ಒಂದು ಫೀಲ್ಡ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು, ಅವಾಗ ಇದನ್ನು ಯೂಸ್ ಮಾಡ್ಬೋದು. ರೋ ವೈಸ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ಕೂಡ ನಾನು ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು.
ಮೆಜರ್ಸ್ ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅಂದರೆ KPIs, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಟೋಟಲ್ ಸೇಲ್ಸ್, ಪ್ರಾಫಿಟ್ ಮಾರ್ಜಿನ್, ಗ್ರೋತ್ ಪರ್ಸಂಟೇಜ್, ಈ ಥರ ಅನೇಕ KPIs ಇರುತ್ತೆ. ಆವಾಗ ನಾನು ಈ ಮೆಷರನ್ನು ಯೂಸ್ ಮಾಡ್ಕೋಬೋದು. ಆಪ್ಟಿಮೈಸ್ ಮಾಡೆಲ್ ಪರ್ಫಾರ್ಮೆನ್ಸ್ ಅಂದರೆ ನನಗೆ ಅಕಸ್ಮಾತ್ ಸ್ವಲ್ಪ ಈ ಪರ್ಫಾರ್ಮೆನ್ಸ್ ಸ್ಪೀಡ್ ಬೇಕು ಅಂತಂದಾಗ ನಾನು ಆದಷ್ಟು ಮೆಷರ್ಸನ್ನು ಕ್ರಿಯೇಟ್ ಮಾಡ್ಕೋತೀನಿ. ಕ್ಯಾಲ್ಕುಲೇಟೆಡ್ ಟೇಬಲ್ಸ್, ಯೂಶಲಿ ನಮಗೆ ಹೊಸ ಟೇಬಲ್ ಬೇಕು ಅಂದರೆ ಈಗಿರೋ ಟೇಬಲಿಂದ ಇನ್ನೊಂದು ಟೇಬಲ್ ಬೇಕು, ಆವಾಗ ನಾವು ಈ ಕ್ಯಾಲ್ಕುಲೇಟೆಡ್ ಟೇಬಲನ್ನು ಮಾಡ್ಕೋಬೋದು. ಡೇಟಾನ ಆರ್ಗನೈಸ್ ಮಾಡಿಕೊಂಡು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಬೇರೆ ಬೇರೆ ಟೇಬಲ್ಸಿಂದ ನಾನು ಕಾಲಮ್ಸನ್ನು ತೊಗೊಂಡು ಒಂದು ಸಪ್ರೇಟ್ ಟೇಬಲ್ ಕ್ರಿಯೇಟ್ ಮಾಡಬೇಕು, ಆವಾಗ ಕೂಡ ನಾನು ಈ ಕ್ಯಾಲ್ಕುಲೇಟೆಡ್ ಟೇಬಲ್ಸನ್ನು ಯೂಸ್ ಮಾಡ್ಕೋಬೋದು. ಇದೆಲ್ಲ ಇನ್ನೂ ಡೀಟೇಲ್ ಆಗಿ ಇನ್ನು ಮುಂದಿನ ಚಾಪ್ಟರ್ಗಳಲ್ಲಿ, ವಿಡಿಯೋಗಳಲ್ಲಿ, ಸೆಷನ್ಸ್ಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫೈನಲಿ ನಮಗೆ ಈ ಕನ್ಕ್ಲೂಷನ್ ಏನಪ್ಪ ಅಂತಂದರೆ ಡ್ಯಾಕ್ಸ್ ಕ್ಯಾಲ್ಕುಲೇಷನ್ಸನ್ನು ಮಾಸ್ಟರ್ ಮಾಡೋದು ತುಂಬ ಅವಶ್ಯಕ. ಪವರ್ ಬಿ ಐಯಲ್ಲಿ ಇದು ತುಂಬ ಅವಶ್ಯಕ. ಬರೀ ಡ್ಯಾಕ್ಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಇದೆ. ನಿಮಗೆ ಪವರ್ ಕ್ವೆರೀಸ್ ಇದೆ, ವಿಜುವಲೈಸೇಷನ್ಸ್ ಇದೆ, ಫಿಲ್ಟರ್ಸ್ ಇದೆ, ಆ ಥರ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ಈ ಡ್ಯಾಕ್ಸ್ ಕೂಡ ಒಂದು. ಮತ್ತು ರೈಟ್ ಕ್ಯಾಲ್ಕುಲೇಷನ್ಸನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಎಲ್ಲಿ ನಮಗೆ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಬೇಕು, ಎಲ್ಲಿ ಮೆಷರ್ಸ್ ಬೇಕು, ಎಲ್ಲಿ ಟೇಬಲ್ಸ್ ಬೇಕು, ಅಲ್ಲಿ ಮಾತ್ರ ನಾವು ಅದನ್ನು ಕ್ರಿಯೇಟ್ ಮಾಡಬೇಕು. ಅನ್ನೆಸೆಸರಿ ಸುಮ್ಮನೆ ಯಾವುದ್ಯಾವುದೋ ಕ್ಯಾಲ್ಕುಲೇಷನ್ಸನ್ನು ಮಾಡಬಾರ್ದು. ನೆಕ್ಸ್ಟ್ ವಿಡಿಯೋ ನಾನು ಹಿಂಗೆ ಹೇಳ್ದಂಗೆ ನಿಮಗೆಲ್ಲ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ಈ ಕಾಲಮ್ಸ್, ಮೆಷರ್ಸ್ ಮತ್ತು ಟೇಬಲ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ರೈಟ್, ನೆಕ್ಸ್ಟ್ ವಿಡಿಯೋದಲ್ಲಿ ಏನಿರುತ್ತೆ, ನೆಕ್ಸ್ಟ್ ಟಾಪಿಕಲ್ಲಿ ಏನಿರುತ್ತೆ, ನಮ್ಮ ಟ್ಯಾಕ್ಸ್ ಫಾರ್ಮುಲಾ ಸಿಂಟೆಕ್ಸ್ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತಾಗಿ ಯಾರೆಲ್ಲ ಡೇಟಾ ಅನಲಿಟಿಕ್ಸಲ್ಲಿ ಒಂದು ಒಳ್ಳೆ ಕೆರಿಯರನ್ನು ತಗೋಬೇಕು ಅಂತಿದ್ರೆ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ, ಇಮೇಲ್ ಮಾಡಿ, ಮತ್ತು ನಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿ. ಅನೇಕ ಕೋರ್ಸ್ಗಳು ಅಲ್ಲಿ ಲಭ್ಯ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೀವು ಅದನ್ನು ನೋಡಿ ಅಲ್ಲೂ ಕೂಡ ನೀವು ಕಲ್ತ್ಕೋಬೋದು. ಇನ್ ಕೇಸ್ ನೀವೇನಾದರೂ ನಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ ತುಂಬ ಧನ್ಯವಾದಗಳು. ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ನಮ್ಮ ಸೋಷಿಯಲ್ ಮೀಡಿಯಾ ಪೋರ್ಟಲ್ಗೆ ಫಾಲೋ ಮಾಡಿ. ಅನೇಕ ಇಂಟ್ರೆಸ್ಟಿಂಗ್, ಇನ್ನೋವೇಟಿವ್, ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ಕೂಡ ನಿಮಗಲ್ಲಿ ಲಭ್ಯ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನನ್ನು ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅಲ್ಲೋಗಿ ನಿಮ್ಗೆ ನೋಡಿದ್ರೆ ಸಾವಿರಾರು ವೀಡಿಯೋಸ್ಗಳು ನಿಮಗಲ್ಲಿ ಸಾವಿರಾರು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು, ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗಿ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಉಪಯೋಗ ಆಗಿದ್ದು ಇನ್ನೂ ಅನೇಕ ಜನ ಇದನ್ನು ಕಲಿತು ಅವರು ಕೂಡ ಡ್ಯಾಕ್ಸಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ, ಕಲೀಗ್ಸ್ಗೆ ಅಥವಾ ಇನ್ನೂ ಯಾರೆಲ್ಲ ಈ ಡ್ಯಾಕ್ಸ್ ಮಾಸ್ಟರ್ ಮಾಡಬೇಕು ಅಂತೀರೋ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು.